ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನ್ನಲ್ಲಿ 1 kg ಚಿಕನ್ ಗ್ರೀನ್ ಕರಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸಾರು ತೋರಿಸಿದ್ದೀನಿ ಮತ್ತು ಸೆಮಿ ಗ್ರೇವಿ ತೋರಿಸಿದ್ದೀನಿ. ಇದು ಬೇರೆ ಥರ ಗ್ರೀನ್ ಚಿಕನ್ ಕರಿ. ನೋಡಿ ಇದಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ. ನೋಡಿ, ಫಸ್ಟ್ ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಸ್ಮಾಲ್ ಆನಿಯನ್ನು, ಸ್ವಲ್ಪ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲೀಸು ತೊಗೊಂಡಿದ್ದೀನಿ. ನೋಡಿ, ಈ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ಮಾಲ್ ಆನಿಯನ್ ಸೀಸನಲ್ಲಿ ರೇಟ್ ಕಮ್ಮಿ ಇರುತ್ತೆ, ಬೇರೆ ಸೀಸನಲ್ಲಿ ರೇಟ್ ಜಾಸ್ತಿ ಇರುತ್ತೆ. ರೇಟ್ ಕಮ್ಮಿ ಇದ್ದಾಗ ನಾನು ಇದನ್ನೇ ಯೂಸ್ ಮಾಡೋದು. ನೋಡಿ, ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಚಿಕ್ಕ ಈರುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಗ್ರೀನ್ ಚಿಲ್ಲಿಸೇ ಯೂಸ್ ಮಾಡೋದು ಈ ಗ್ರೀನ್ ಕರಿಗೆ. ಈಗ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಗೀ ರೈಸ್ ಕೂಡ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಈ ಗೀ ರೈಸ್ನ, ಇದು ಬೇರೆ ಥರ ಗೀ ರೈಸ್, ಇದು ನೆಕ್ಸ್ಟ್ ತೋರಿಸ್ತೀನಿ. ನಾನು ಆಲ್ರೆಡಿ ಹಾಲು ಹಾಕಿ ಮಾಡೋ ಗ್ರೀನ್ ರೈಸ್ ತೋರಿಸ್ತೀನಿ, ತೆಂಗಿನಕಾಯಿ ಹಾಲು ಹಾಕಿ ಮಾಡೋದು. ಇದು ಪ್ಲೈನ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನೊಂದು 6 ಗ್ರೀನ್ ಚಿಲ್ಲಿಸ್ ತೊಗೊಂಡಿದ್ದೀನಿ. ಅಷ್ಟೇ ಸಾಕು ಖಾರಕ್ಕೆ. ನಿಮಗೆ ಜಾಸ್ತಿ ಬೇಕು ಅಂದರೆ 2-3 ಸೇರಿಸ್ಕೋಬಹುದು, ಇಲ್ಲ ಕಮ್ಮಿ, ತುಂಬ ಖಾರ ಕಮ್ಮಿ ತಿನ್ನೋರು ಇನ್ನೂ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಪೆಪ್ಪರ್ ಕೂಡ ಸೇರಿಸ್ಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಪೆಪ್ಪರ್ ಸೇರಿಸ್ತಾ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚಿಕನ್ನ ಅರಿಶಿನ ಸಾಲ್ಟ್ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. 1 kg ಚಿಕನ್ ಇದು ಗ್ರೇವಿ ಮಾಡೋದಕ್ಕೆ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಮಸಾಲೆಗೆ ಒಂದು 4-5 ಸ್ಪೂನು ಧನಿಯಾ ಪೌಡ್ರು, ಮತ್ತು ಅದೇ ಫ್ರೈ ಮಾಡ್ಕೊಂಡಿದ್ದೀನಲ್ವ ಗ್ರೀನ್ ಚಿಲ್ಲೀಸನ್ನು, ಮತ್ತು ಈರುಳ್ಳಿ. ತೆಂಗಿನಕಾಯಿ ಮಸಾಲೆಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆ, ಗಸಗಸೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಕೆಳಗಡೆ ಬೆಳ್ಳುಳ್ಳಿ, ಶುಂಠಿ ಇದೆ, 1 ಟೊಮ್ಯಾಟೊ ಇದೆ. ಇದು ಜಾಸ್ತಿ ಹಾಕ್ಬಾರ್ದು, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಇವಾಗ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಫ್ರೈ ಮಾಡಬೇಕಲ್ವಾ, ಅದರಿಂದ. ಇವಾಗ ನಾನು ಒಂದು 2-3 ಚಿಕ್ಕ ಈರುಳ್ಳಿನ, ಯಾವಾಗಲೂ ಆ್ಯಸ್ ಯೂಶುವಲ್ ನನ್ನ ಇದರಲ್ಲಿ ನಾನು ಚಿಕ್ಕ ಈರುಳ್ಳಿನೇ ಫ್ರೈಗೆ ಹಾಕೋದು. ನೋಡಿ, ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ನಾನು ಕಾಯಿಸಿರೋ ತುಪ್ಪನೇ. ಇದು ನಾವು ಆಚೆ ಕಡೆಯಿಂದ ತಂದಾಗ ತುಪ್ಪ ಬೇಗ ಸ್ಮೆಲ್ ಬರುತ್ತೆ. ಅಲ್ಲಿ ನಾವು ಮನೇಲಿ ಮಾಡಿದ ತುಪ್ಪ ಬಂದು ಸ್ಮೆಲ್ ಏನು ಬರಲ್ಲ, ಚೆನ್ನಾಗಿ ಯೂಸ್ ಮಾಡ್ಬೋದು. ನೋಡಿ, ಈರುಳ್ಳಿ ಒಂದು 2-3 ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಕಲ್ಲಲ್ಲಿ ಜಜ್ಜಿಕೊಂಡು ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಇವಾಗ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷ ಈ ಹಸಿ ಇದೆಲ್ಲ ಹೋಗೋಷ್ಟು ಉರಿಬೇಕು. ಚಿಕನ್ನ ಉರಿದ್ರೇ ಸಾರು ಟೇಸ್ಟ್ ಆಗಿರೋದು. ಆಲ್ರೆಡಿ ನಾನು ತೋರಿಸಿರೋ ಚಿಕನ್ ಗ್ರೇವಿನಲ್ಲಿ 1-2-3 ಆನಿಯನ ಕಟ್ ಮಾಡಿ ಹಾಕೊಂಡು ಥರ ತೋರಿಸಿದ್ದೀನಿ ಗ್ರೇವಿ ಬರೋದಕ್ಕೆ. ಇದು ಬಂದು ಕರಿ, ಚಿಕನ್ ಕರಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನನು ಮತ್ತು ಸಾಲ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಚಿಕನನ್ನು. ಇದು ಗೀ ರೈಸ್ಗೆ ತುಂಬ ಚೆನ್ನಾಗಿದೆ. ಎಲ್ಲ ಗ್ರೇವಿಗಳು ಚೆನ್ನಾಗಿರುತ್ತೆ, ಇದೂ ಚೆನ್ನಾಗಿರುತ್ತೆ ಗೀ ರೈಸ್ಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ತಳ ಅಂಟ್ಕೊಂಡ್ಬಿಡುತ್ತೆ. ಚಿಕನ್ನು ಜಾಸ್ತಿ ಆಯಿಲ್ ಹಾಕಲ್ಲ ಅಲ್ವ ನಾವು, ಒಂದು 2-3 ಸ್ಪೂನ್ ತಾನೆ. ಇವಾಗ ನೋಡಿ, ಫಸ್ಟು ಮಸಾಲೆಗೆ ನಾನು ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ಇದೆ ಫ್ರೈ ಮಾಡ್ಕೊಂಡಲ್ವ ಗ್ರೀನ್ ಚಿಲ್ಲೀಸು ಮತ್ತು ಚಿಕ್ಕ ಈರುಳ್ಳಿ, ಅದನ್ನೆರಡನ್ನೂ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಲ್ವ, ಧನಿಯಾ 1 ಚಿಲ್ಲಿ ಎತ್ತಿಡ್ತಾ ಇದ್ದೀನಿ ಖಾರ ನೋಡೋಣ ಅಂತ. ಅಕಸ್ಮಾತ್ ಖಾರ ಜಾಸ್ತಿ ಇದ್ದರೆ ಹಾಕಲ್ಲ, ಕಮ್ಮಿ ಇದ್ದರೆ ನಾನು ತೆಂಗಿನಕಾಯಿ ಮಸಾಲೆ ಸೇರಿಸುವಾಗ ಸೇರಿಸ್ಕೊಂಡು ಬಿಡ್ತೀನಿ. ಇವಾಗ ನೋಡಿ, ಧನಿಯಾ ಪೌಡ್ರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಮಿಕ್ಸಿನಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ಇವಾಗ ಮಸಾಲೆ ರುಬ್ಕೊಂಡು ಬಂದು ಇದಕ್ಕೆ ಸೇರಿಸ್ಬಿಡ್ತೀನಿ. ನೈಸಾಗಿ ರುಬ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ. 2 ಲೆಗ್ ಪೀಸ್ ಕೂಡ ಇದೆ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇದೆ, ಅದರಿಂದ ನೀರು ಡ್ರೈ ಆಗಲಿ ಅಂತ ಸ್ವಲ್ಪ ಚಿಕನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇವಾಗ ರುಬ್ಕೊಂಡು ಬಂದಿದ್ದೀನಲ್ವ, ಆ ಮಸಾಲೆನ ಫಸ್ಟು, ಖಾರ ಮಸಾಲೆ ಇದಕ್ಕೆ ಹೇಳೋದು. ಇದು ಗ್ರೀನ್ ಆಗಿರುತ್ತೆ, ತುಂಬ ಗ್ರೀನ್ ಇರಲ್ಲ ಸಾರು.
ವೈಟಿಶ್ ಗ್ರೀನಲ್ಲಿ ಇರುತ್ತೆ ನೋಡಿ. ಇವಾಗ ಅದನ್ನ ಸೇರಿಸ್ಕೊಂಡಿದ್ದಾಯ್ತು. ಜಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಅದ್ರಲ್ಲಿ ಬಗ್ಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಚಕ್ಕೆ, ಲವಂಗ, ಒಂದು ಅರ್ಧ ಸ್ಪೂನ್ ಕಡಲೆ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನು ಬೇರೆ ಯಾವ ಮಸಾಲೆನೂ ಹಾಕಿಲ್ಲ ನಾನು. ಚಕ್ಕೆ, ಲವಂಗ, ಗಸಗಸೆ, ಚೂರು ಕಡಲೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇದನ್ನು ರುಬ್ಕೊಂಡು ಬಂದಿದ್ದಾಯ್ತು. ರುಬ್ಕೊಂಡು ಬಂದು ಅದರಲ್ಲಿ ಸೇರಿಸ್ಬಿಡ್ತೀನಿ. ಸೇರಿಸ್ಬಿಟ್ಟು ಇವಾಗ ಎಷ್ಟು ಥಿಕ್ನೆಸ್ ಬೇಕು ನಿಮಗೆ, ಇಲ್ಲ ಸ್ವಲ್ಪ ಲಿಕ್ವಿಡ್ ಆಗಿ ನಿಮಗೆ ಇಷ್ಟ ಆದರೆ ಆ ಥರ ಆದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತಿಕ್ಕಾಗಿ ಇರಲಿ ಅಂದರೆ ಆ ಥರ ಆದರೂ ಮಾಡ್ಕೋಬೋದು, ನೀರು ಮಿಕ್ಸ್ ಮಾಡ್ಕೋಬೋದು, ಇಲ್ಲ ತಿಕ್ಕಾಗಿರಲಿ ಅಂದರೆ ನೀರು ಕಮ್ಮಿ ಹಾಕೋಬೋದು. ಇವಾಗ ನೋಡಿ ನಾನು ಸಾಲ್ಟ್ ಸೇರಿಸ್ಬಿಟ್ಟು ಟೇಸ್ಟ್ ನೋಡಿ ಸಾಲ್ಟ್ ಸೇರಿಸ್ತೀನಿ. ಈ ಸಮಯದಲ್ಲಿ ನೀವು ಖಾರ ನೋಡ್ಕೋಬೋದು. ಖಾರ ನೋಡಿಕೊಂಡು ಖಾರ ಏನಾದ್ರು ನಿಮಗೆ ಕಮ್ಮಿ ಇದ್ದರೆ ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಲಾಕ್ ಮಾಡಿಬಿಟ್ಟು 2 ಇಲ್ಲ 3 ವಿಷಲ್ ಬಂದರೆ ಸಾಕು. ನೋಡಿ ಲಾಕ್ ಮಾಡಿದ್ದಾಯ್ತು. ವಿಷಲ್ ಬರ್ತಾ ಇದೆ. ಒಂದು 2-3 ವಿಷಲ್ ಬಂದ್ಮೇಲೆ ಆಫ್ ಮಾಡ್ಕೊಂಡು ಬಿಡೋಣ. ನೋಡಿ ಇವಾಗ ನಾನು 2-3 ವಿಷಲ್ ಬಂದ್ಮೇಲೆ ಆಫ್ ಮಾಡಿ ಇಟ್ಟಿದ್ದೀನಿ. ಆ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ಕರಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ಟೇಸ್ಟು ಅದೇ ಥರ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಗೀ ರೈಸ್ ಜೊತೆ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಗೀ ರೈಸ್ ನೆಕ್ಸ್ಟು ಇದಲ್ಲಿ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿದೆ. ಗೀ ರೈಸ್ ವಿತ್ ಚಿಕನ್ ಗ್ರೀನ್ ಕರಿ. ಥ್ಯಾಂಕ್ ಯು.